ಧರ್ಮ ಹುಟ್ಟಬೇಕಾದ್ರೆ ಈ ಹಾಲಮದ ಧರ್ಮ ಉಗಮ ಆಗ್ಬೇಕಾದ್ರೆ ಎಲ್ಲಿಂದ ಉಗಮ ಆಯಿತು, ಯಾರಿಂದ ಉಗಮ ಆಯಿತು, ಏನು ಕಾರಣ ಅಂತ ವಿಷಯವನ್ನು ಇವತ್ತಿನ ದಿವಸ ಈ ವಿಡಿಯೋದೊಳಗೆ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇವೆ. ಅದಕ್ಕೆ ಈ ನಮ್ಮ ಹಾಲಮತ ಅನ್ನುವಂಥದ್ದು ಹುಟ್ಟಬೇಕಾದ್ರೆ ಮೂಲ ಕಾರಣ ಶಿವ ಪಾರ್ವತಿ ಒಂದಾನೊಂದು ದಿವಸ ಮರ್ತ್ಯ ಲೋಕಕ್ಕೆ ಸಂಚಾರಕ್ಕೆ ಬಂದಾಗ ಅವಾಗ ಒಂದು ರಮ್ಯವಾದ ಸ್ಥಳದಲ್ಲಿ ಶಿವ ಪಾರ್ವತಿ ಆಶೀನರಾದಾಗ ಪಾರ್ವತ ದೇವಿಗೆ ಈ ಮರ್ತ್ಯ ಲೋಕದ ಒಂದು ಭವ್ಯವಾದ ಒಂದು ರಮಣೀಯವಾದ ಒಂದು ಸ್ಥಳವನ್ನು ನೋಡಿ ಆ ಪಾರ್ವತ ದೇವಿಗೆ ಮೋಹ ಹೆಚ್ಚಾಗಿ ಮಲಿ ಹಾಲ ತಂದಿನ ತಾನೇ ಧರಣಿ ಮೇಲೆ ಬಿದ್ದಾವ. ಅವಾಗ ಧರಣಿ ಮೇಲೆ ಬಿದ್ದಿರುವಂಥ ಪಾರ್ವತ ದೇವಿಯ ಮಲಿ ಹಾಲ ಹಳ್ಳಾಗಿ ಹರಿದು ಹೋಗುವಂಥ ಸಮಯದೊಳಗೆ ಪಾರ್ವತ ದೇವಿ ವಿಚಾರ ಮಾಡ್ತಾಳೆ, ಎಲ್ಲೋ ಪರಮಾತ್ಮ ಇಂಥ ಹಾಳಾಗಬಾರ್ದು, ವ್ಯರ್ಥ ಆಗಬಾರ್ದು ಅಂಥೇಳಿ ತಿಳ್ಕೊಂಡು ಪಾರ್ವತ ದೇವಿ ತನ್ನ ಬಲಕಿನ ಮಲಿಯ ಹಾಲಿನಿಂದ ಮಣ್ಣಾಗ ಕಲಿಸಿ ಒಂದು ಗಂಡು ಗೊಂಬೆ, ಎಡಕಿನ ಮಲಿಯ ಹಾಲಿನಿಂದ ಮಣ್ಣಾಗ ಕಲಿಸಿ ಒಂದು ಹೆಣ್ಣು ಗೊಂಬೆ, ಈ ಎರಡು ಗೊಂಬೆಗಳನ್ನು ತಯಾರು ಮಾಡಿ ಪರಮಾತ್ಮನ ಮುಂದೆ ಇಟ್ಟು ಪರಮಾತ್ಮನ ಹೇಳ್ತಾಳೆ, ಭಗವಂತ ಈ ಎರಡು ಗೊಂಬೆಗೆ ಜೀವಕಾಳವನ್ನು ಈ ಜೀವಕಾಳವನ್ನು ತುಂಬಿದ ಮೇಲೆ ಈ ಎರಡು ಗೊಂಬೆಯನ್ನು ಮರ್ತ ಲೋಕದೊಳಗೆ ಬಿಡೋನು, ಈ ಎರಡು ಗೊಂಬೆಯಿಂದ ಮರ್ತ ಲೋಕದೊಳಗೆ ಒಂದು ಹಾಲು ಮತ ಧರ್ಮ ಉದ್ಧಾರ ಬೇಕಾಗ್ಯದ, ಒಂದು ಮತ ಬೆಳಿಬೇಕಾಗ್ಯದ. ಅದಕ್ಕೆ ಈ ಎರಡು ಗೊಂಬೆಗೆ ಜೀವಕಾಳ ತುಂಬುವಂದ ಕರಾಗ ಪರಮೇಶ್ವರ ಆ ಪಾರ್ವತಿಯ ಮಾತನ್ನು ಒಪ್ಪಿಗೆ ಕೊಟ್ಟು ಆ ಎರಡು ಗೊಂಬೆಗೆ ಜೀವಕಾಳವನ್ನು ತುಂಬಿ ಅವಕ್ಕೆ ಏನಂತ ನಾಮಕರಣ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಗಂಡು ಗೊಂಬೆಗೆ ಮುದ್ದಾಯಿ ಮತ್ತು ಹೆಣ್ಣು ಗೊಂಬೆಗೆ ಮುದ್ದವ್ವ ಅಂತ ಹೇಳಿಕೆಸಿಂದ್ರೆ ನಾಮಕರಣ ಮಾಡಿ ಆ ಎರಡೂ ಗೊಂಬೆಗಳನ್ನು ಒಯ್ದಕೆಸಿಂದ್ರೆ ಎಲ್ಲಿ ಬಿಟ್ರಪ್ಪ ಅಂತ ಕೇಳಿದ್ರೆ ಜಾಗೃತಪುರ ಎಂಬ ಸೀಮೆ ಒಳಗೆ ಎರಡು ಗೊಂಬೆಗಳನ್ನು ಬಿಡ್ತಾರೆ. ಆ ಎರಡು ಗೊಂಬೆಗಳು ಮುಂದೆ ಬೆಳೆದು ದೊಡ್ಡವರಾದ ಮೇಲೆ ವಯಸ್ಸಕ್ಕೆ ಬಂದ ಮೇಲೆ ಆ ಎರಡೂ ಗೊಂಬೆಗಳನ್ನು ಇನ್ನು ಹಿಂಗೆ ಬಿಡಬಾರ್ದು ಇವ್ರನ್ನ ಅಂತ ಹೇಳಿ ತಿಳ್ಕೊಂಡ ಶಿವ ಪಾರ್ವತಿ ವಿಚಾರ ಮಾಡಿ ಆ ಎರಡೂ ಗೊಂಬೆಗಳಿಗೆ ಮದುವೆ ಮಾಡ್ಬೇಕಂತೇಳಿ ತಿಳ್ಕೊಂಡಕ್ಕಿಂದ್ರೆ ಆ ಎರಡೂ ಗೊಂಬೆಗಳಿಗೆ ಬೆಡಗವನ್ನು ಬದಲು ಮಾಡ್ತಾರೆ. ಆ ಎರಡೂ ಗೊಂಬೆಗೆ ಯಾವ ಬೆಡಗ ಬದಲು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಆ ಮುದ್ದಪ್ಪನ ಬೆಡಗ ಹೊನ್ನ ಗೌಡ್ನವರು, ಮುದ್ದಾಯಿ ಬೆಡಗ ಹೊನ್ನ ಬನ್ಯಾಣ್ಣವರು ಅಂತ ಹೇಳಿಕೆಸಿಂದ್ರೆ ಹೆಂಗೆ ಬೆಡಗವನ್ನು ಬದಲು ಮಾಡಿ ಅವೆರಡೂ ಗೊಂಬೆಗೆ ಮದುವೆಯನ್ನು ಮಾಡ್ತಾರೆ ಎಲ್ಲ ದೇವಾನ ದೇವತೆಗಳು ಕೂಡಿ. ಆ ಮುದ್ದಾಯಿ ಮದುಗೊಂಡಾಗ ಮದುವೆ ಮಾಡಿದ ನಂತರ ಆ ಮುದ್ದಾಯಿ ಮದುಗೊಂಡಾಗ ಆದಿಗೊಂಡ ಅನ್ನುವಂಥ ಒಬ್ಬ ಮಗ ಹುಡ್ತಾನೆ. ಆ ಆದಿಗೊಂಡ ಮಗ ಹುಟ್ಟಿದ ಮೇಲೆ ಆ ಆದಿಗೊಂಡಾಗ ಮುಂದೆ ಅವನು ಬಾಲ್ಯವನ್ನು ಗಳದು ಯೌವನಕ್ಕೆ ಬಂದ ನಂತರ ಅವನಿಗೆ ಒಂದು ಆಧಮ ಅನ್ನುವಂಥ ಒಂದು ಯಜ್ಞ ಕನ್ಯೆಯನ್ನು ತೆಗೆದು ಆ ಆದಿಗೊಂಡಾಗ ಮದುವೆ ಮಾಡ್ತಾರೆ. ಆ ಆದಿಗೊಂಡನ ಹೊಟ್ಟಿಲ ಮುಂದೆ 6 ಜನ ಮಕ್ಕಳು ಹುಡ್ತಾರೆ. ಅವ್ರು ಯಾರ್ಯಾರಪ್ಪ ಅಂತ ಕೇಳಿದ್ರೆ ಆಯಿಗೊಂಡ, ಜಾಯಿಗೊಂಡ, ಪಾಯಿಗೊಂಡ, ಅಮರುಗೊಂಡ, ತುಮರುಗೊಂಡ, ಕಡಿಹುಟ್ಟು ಕರ್ತ ಉಂಡಾಡ, ಪುಂಡ, ಪದುಮುಗೊಂಡ. ಈ 6 ಮಂದಿ ಮಕ್ಕಳೊಳಗೆ ಎಲ್ಲರಿಗಿಂತಲೂ ಸಣ್ಣವ ಉಂಡಾಡು ಪುಂಡ ಪದುಮುಗೊಂಡ. ಈ ಪದುಮುಗೊಂಡ ಸಣ್ಣವಿದ್ದಾಗ ಇವನಿಗೆ ಉಂಡಾಡು ಪದುಮುಗೊಂಡ ಅಂತ ಹೇಳಿಕೆಸಿಂದ್ರೆ ಯಾಕೆ ಕರೆದ್ರಪ್ಪ ಅಂತ ಕೇಳಿದ್ರೆ ಇವು ಎಲ್ಲರಿಗಿಂತಲೂ ಸಣ್ಣವ ಮಗ, ಮನೆಯೊಳಗೆ ತಾಯಿ ತಂದೆಗೆ ಭಾಳ ಅಪೋಪರ. ಅದಕ್ಕೆ ಮನೆಯೊಳಗೆ ಉಂಡಗೆಸಿಂದ್ರೆ ಅಲ್ಲೇ ಊರಾಗ ಅಡ್ಡಾಡುವಂಥ ಇವನು ಕಾಯಕ. ಅದಕ್ಕೆ ಅವನಿಗೆ ಎಲ್ಲರೂ ಸಣ್ಣ ಇರೋದ್ರಿಂದ ಅವನಿಗೆ ಉಂಡಾಡು ಪದಮಗೊಂಡ ಅಂತ ಹೇಳಿಸಿಂದ್ರೆ ಅವನಿಗೆ ಒಂದು ನಾಮ ಬಿತ್ತು. ಅದಕ್ಕೆ ಮುಂದೆ ಒಂದಾನೊಂದು ದಿವಸ ಆ ಪದಮಗೊಂಡನ ಅಣ್ಣ ತಮ್ಮಂದಿಯವರು ದಿನಂಪ್ರತಿ ಅವರ ಹೊಲಕ್ಕೆ ಹೋಗೋದು, ಕೆಲಸ ಮಾಡೋದು, ಬರೋದು ಮಾಡ್ತಿದ್ರು. ಒಂದಾನೊಂದು ದಿವಸ ಅವರ ಉಳಿದ 5 ಜನದ ಅಣ್ಣರ ಹೆಂಡರು ತಮ್ಮ ಗಂಡಂದ್ರ ಜೋಡಿ ಜಗಳ ತೆಗಿತಾರೆ. ನೀವು ಸಣ್ಣ ತಮ್ಮ ಮನೆಯೊಳಗೆ ಊಟ ಮಾಡಿ ಸುಮ್ಮ ಅಡ್ಡಾಡ್ತಾನ, ಅವನಿಗರೆ ನೀವು ಏನು ಕೆಲಸ ಹಚ್ಚಂಗಿಲ್ಲ, ನಾಳೆಗೆ ನೀವು ಅವನಿಗೆ ಹೊಲಕ್ಕೆ ಕೆಲಸಕ್ಕೆ ನೀವು ಕರ್ಕೊಂಬಂದ್ರಿಪ್ಪ ಅಂದ್ರೆ ನಾವು ಮಾಡ್ತೇವೆ, ಇಲ್ಲಕ್ಕಂದ್ರೆ ನಾವು ಕೆಲಸ ಮಾಡಂಗಿಲ್ಲ ಅಂಥೇಳಿ ಅಣ್ಣನ ಹೆಂಡರು ಗಂಡದರ ಜೋಡಿ ಜಗಳ ತೆಗಿತಾರೆ. ಜಗಳ ತೆಗೆದಾಗ ಎಲ್ಲರೂ ಇವರು ಅಣ್ಣ ತಮ್ಮರು 5 ಮಂದಿ ಕೂಡಿಗೆಸಿಂದ್ರೆ ಮನೆಗೆ ಬಂದು ತಾಯಿಗೆ ಹೇಳ್ತಾರೆ, ನಾಳೆಗೆ ನೀನು ಪದಮಗೊಂಡಾಗ ಹೊಲಕ್ಕೆ ಕಳಿಸ್ಬೇಕು ಅಂದ್ರೆ ನಾವು ಹೊಲಕ್ಕೆ ಹೋಗ್ತೇವೆ, ಕೆಲಸ ಮಾಡ್ತೇವೆ, ಇಲ್ಲಕ್ಕಂದ್ರೆ ನಾವು ಇಲ್ಲೇ ಊರಾಗ ಇಲ್ಲೇ ಅಡ್ಡಾಡ್ತೇವೆ ನೋಡು ತಂದಾಗ ಅವಾಗ ತಾಯಿಗೆ ದುಃಖ ಬರ್ತದೆ. ಸಣ್ಣ ಮಗ ಇಟ್ಟು ದಿವಸ ಮನೆಯೊಳಗೆ ಆಡ್ಯಾನ, ಇವನಿಗೆ ಹೆಂಗೆ ಇನ್ನು ಹೊಲ್ದಾಗ ಕೆಲಸ ಮಾಡಕ್ಕೆ ಹಚ್ಚಿರ ದುಃಖ ಮಾಡಿ ಆದರೂ ಇದ್ರೆ ಇರಲಿ, ಬಂದಿದ್ದು ಬರಲಿ, ಆ ಗುರುವಿನ ದಯ ಒಂದಿರಲಿ ಅಂತ ಹೇಳಿ ಮನಸ್ಸು ಗಟ್ಟಿ ಮಾಡಿ ಪದಮಗೊಂಡ ಹೇಳ್ತಾಳೆಪ್ಪ ಕಂದ, ನಾಳೆಗೆ ನಿನ್ನ ಅಣ್ಣ ತಮ್ಮರು ನೀವು ಹೊಲಕ್ಕೆ ಬರಂಗಿಲ್ಲ ಅಂತ ಹೇಳಿದ್ರೆ ಜಗಳ ತೆಗೆದಾರ ನನ್ನ ಜೊತೆ, ನಿನಗೆ ಹೊಲಕ್ಕೆ ಕಳ್ಸತ್ ಹೇಳಾಕತ್ತಾರ. ಅದಕ್ಕೆ ನೀನು ನಾಳೆಗೆ ಕೊಡ್ಲಿ ಕುಡ್ಗೊಳ್ತಂದ್ರೆ ಮಾನ್ಯದ ಹೊಲಕ್ಕೆ ಹೋಗಿಸಿಂದ್ರೆ ಆ ಗಂಟೆ ಕುನಾರಿಯನ್ನು ಕಡ್ದಕಿಸಿಂದ್ರೆ ಮಾನ್ಯದ ಹೊಲ ಸ್ವಚ್ಛ ಮಾಡು ಅಂತ ಹೇಳಿಕಿಸಿಂದ ತಾಯಿ ಆ ಮಗ ಪದ್ಮಗೊಂಡ ಹೇಳಿಕಿಸಿಂದ್ರೆ ಮುಂದೆ ಅವನನ್ನು ಮಾನ್ಯದ ಹೊಲಕ್ಕೆ ಕಳಿಸ್ತಾಳೆ. ಪದ್ಮಗೊಂಡನನ್ನು ತಾಯಿ ಹೊಲಕ್ಕೆ ಕಳಿಸಿದ ಮೇಲೆ ಪದ್ಮಗೊಂಡ ತನ್ನ ಕಾಯಕವನ್ನು ಮಾಡುವ ಸಲುವಾಗಿ ಕೊಡ್ಲಿ ಕುಡುಬಲವನ್ನು ತೆಗೆದುಕೊಂಡು
ಮರುದಿವಸ ಮುಂಜಾನೆ ಎದ್ದು ಅಣ್ಣ ತಮ್ಮಂದಿರ ಜೋಡಿ ಮಾನ್ಯದ ಹೊಲಕ್ಕೆ ಹೋಗ್ತಾನೆ. ಈ ಒಂದು ವಿಡಿಯೋವನ್ನು, ಈ ಒಂದು ಮಾತುಗಳನ್ನು, ಈ ಒಂದು ಸಾರಾಂಶವನ್ನು ಇಲ್ಲಿಗೆ ನಿಂದಿಸೋನು. ಮತ್ತು ಮುಂದಿನ ಒಂದು ಭಾಗದೊಳಗೆ ಉಳಿದಿರ್ತಕ್ಕಂಥ ಸಾರಾಂಶ ಏನಪ್ಪ ಅಂತ ಕೇಳಿದ್ರೆ, ಮುಂದಿನ ಭಾಗದಲ್ಲಿ ಬರುವಂಥ ಒಂದು ಸಾರಾಂಶ ಏನಪ್ಪ ಅಂತ ಕೇಳಿದ್ರೆ, ಪದ್ಮಗೊಂಡ ಮಾನ್ಯದ ಹೊಲದಾಗ ನೇಗಿಲವನ್ನು ಹೂಡಿ 3 ಕಣ್ಣಿನ ಹುತ್ತಿಗೆ ನೇಗಿಲವನ್ನು ಹಾಸಿ ಹುತ್ತಿನೊಳಗಿನ ಕುರಿ ಯಾವ ಪ್ರಕಾರ ಎದ್ದು ಬರ್ತಾವೋ, ಆ ಹುತ್ತಿನೊಳಗೆ ಕುರಿ ಯಾರು ಹಾಕಿದ್ರು ಅನ್ನುವಂಥ ವಿಷಯವನ್ನು ಮುಂದಿನ ಭಾಗದಲ್ಲಿ ಬರ್ತೈತಿ. ಅಲ್ಲಿವರೆಗೂ ವೀಕ್ಷಕರು, ಆತ್ಮೀಯ ಬಂಧುಗಳು, ಈ ವಿಡಿಯೋವನ್ನು ತಪ್ಪದೇ ನೋಡಿರಿ. ಆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.